ಧನುರಾಶಿ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಹಿನ್ನಡೆಯಾಗ್ತಕ್ಕಂಥದ್ದು. ವಿದ್ಯಾರ್ಥಿಗಳು ತಮ್ಮ ಸಮಸ್ಯೆಗಳನ್ನು ಮನೆಯಲ್ಲಿ ಹೇಳ್ಕೊಳ್ಬೇಕು. ಹೊರಗಡೆ ಹೋಗಿ ಏನೋ ಸಮಸ್ಯೆ ಮಾಡ್ಕೊಂಡು ಬಂದು ಅದನ್ನು ಹಾಗೆ ಗೌಪ್ಯವಾಗಿ ಇಟ್ಬಿಟ್ಟು ನಾಳೆ ವಿಷಯ ದೊಡ್ಡದಾದಾಗ ಅದು ತೊಂದರೆಗೆ ಕಾರಣ ಆಗಬಾರದು ಅಂತ ಅರ್ಥ. ಪ್ರೇಮಿಗಳಿಗೆ ಬಹಳ ಶುಭವಾದಂತಹ ದಿವಸ. ಔಷಧಿ ವ್ಯಾಪಾರಿಗಳು ಸಮಸ್ಯೆಗೆ ಸಿಗಹಾಕ್ಕೊಳ್ತಕ್ಕಂತಹ ದಿವಸವಾಗತ್ತೆ. ನಿಮ್ಮ ಮೇಲಿನವರು, ಹಿರಿಯರು, ಮೇಲಧಿಕಾರಿಗಳು ಅಥವಾ ನಿಮಗಿಂತ ದೊಡ್ಡವರು ನಿಮಗೆ ಎಲ್ಲ ರೀತಿಯಿಂದಲೂ ಸಹಕಾರವನ್ನು ನೀಡ್ತಾ ಇದ್ದರೂ ಕೂಡ ಗ್ರಹಗತಿ ಚೆನ್ನಾಗಿಲ್ಲ ಆದ ಕಾರಣ ನಿಮಗೆ ತೊಂದರೆಯಾಗುವಂತಹ ಸಾಧ್ಯತೆಗಳು. ತಪ್ಪು ಮಾಹಿತಿಗಳಿಂದ ಅನರ್ಥವನ್ನು ಮಾಡ್ಕೊಳ್ತೀರಿ, ತಪ್ಪನ್ನು ಮಾಡ್ತೀರಿ, ತೊಂದರೆಯನ್ನು ಅನುಭವಿಸ್ತೀರಿ ಅಂತಕ್ಕಂಥದ್ದು. ಅಶ್ವಿನಿ ದೇವತೆಗಳನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಕರ ರಾಶಿ ವಿದ್ಯೆ, ವಿವಾಹ ಇತ್ಯಾದಿಗಳಿಗೆ ಇದ್ದಂತಹ ಸಮಸ್ಯೆಗಳು ದೂರವಾಗ್ತಕ್ಕಂತಹ ಸಾಧ್ಯತೆ. ತಂದೆ ಮಕ್ಕಳ ಸಂಬಂಧ ಚೆನ್ನಾಗಿರ್ತಕ್ಕಂಥದ್ದು. ಸಮಯವನ್ನು ಪ್ರಯತ್ನಪೂರ್ವಕವಾಗಿ ಸದ್ವಿನಿಯೋಗ ಮಾಡಿಕೊಳ್ಳಿ. ಯಾವುದೇ ಕಾರಣಕ್ಕೂ ಜಗಳಕ್ಕೆ, ಮನಸ್ತಾಪಕ್ಕೆ ಕಾರಣ ಆಗುವಂಥದ್ದು ಬೇಡ. ಮನೆಯಲ್ಲಿ ಹೊಸ ವ್ಯವಹಾರವನ್ನು ಕುರಿತು ಚರ್ಚೆ ಆಗತ್ತೆ. ಇದು ಒಂದು ರೀತಿಯಲ್ಲಿ ಶುಭ ಸೂಚನೆ ಅಂತ ಹೇಳಬೇಕು. ಮಕ್ಕಳ ಸಲಹೆ ಮನೆಯವರಿಗೂ, ಮನೆಯವರ ಮಾತು ಮಕ್ಕಳಿಗೂ ಆದರ್ಶವಾಗಿರ್ತಕ್ಕಂಥದ್ದು. ಮನೆಯಲ್ಲಿ ಆಕಸ್ಮಿಕವಾಗಿ ಏನೋ ಅವಘಡಗಳು ಸಂಭವಿಸ್ತಕ್ಕಂತಹ ಸೂಚನೆಯೂ ಕೂಡ ಗಾಢವಾಗಿ ಕಾಣ್ತಾ ಇದೆ. ಮನಸ್ಸನ್ನು ಶುದ್ಧ ಮಾಡ್ಕೊಳ್ಳಿ, ಗೊಂದಲ ಮುಕ್ತರಾಗ್ತೀರಿ. ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕುಂಭರಾಶಿ ಹೊಸ ಸಾಧನೆಯನ್ನು ಮಾಡೋದಕ್ಕೆ ಪ್ಲಾನ್ ಮಾಡ್ತೀರಿ, ಆದರೆ ಕೈಗೂಡುವಂತಹ ಸಾಧ್ಯತೆ ಕಡಿಮೆ. ನಿರಾಸೆಗಿಂತಲೂ ಪುನಃ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ಮಕ್ಕಳ ಯಶಸ್ಸಿನ ಬಗ್ಗೆ, ಭವಿಷ್ಯದ ಬಗ್ಗೆ ಯೋಚನೆಯನ್ನು ಮಾಡ್ತೀರಿ. ಕೆಂಪು ವಸ್ತ್ರವನ್ನು ಧಾರಣೆ ಮಾಡಿ ವಾಹನ ಚಾಲನೆ ಮಾಡ್ತಕ್ಕಂಥವ್ರಿಗೆ ತೊಂದರೆ ಇದೆ. ಅದರಿಂದ ನೀವು ಹಾಕುವಂತಹ ವಸ್ತ್ರದ ಬಗ್ಗೆ ಸರಿಯಾದಂತಹ ತಿಳುವಳಿಕೆ ಇರಲಿ ಅಂತ ಅರ್ಥ. ದೈಹಿಕ ಮಾನಸಿಕವಾದಂತಹ ಒತ್ತಡಗಳಿಂದ ಶರೀರದಲ್ಲಿ ಆರಾಮ ಅಂತಕ್ಕಂಥದ್ದು ಇರೋದಿಲ್ಲ, ಶರೀರದಲ್ಲಿ ಸ್ವಾಸ್ಥ್ಯ ಇರೋದಿಲ್ಲ. ಜಾಡ್ಯವೋ, ಆಲಸ್ಯವೋ ಅಥವಾ ಏನೋ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡುವಂಥದ್ದಾಗುತ್ತೆ. ಆದಾಯದ ಹಿಂದೆ ಹೋಗಿ, ಹಣದ ಹಿಂದೆ ಹೋಗಿ, ಲಾಭದ ಹಿಂದೆ ಹೋಗಿ ಮರ್ಯಾದೆಯನ್ನು ಕಳ್ಕೊಳ್ತಕ್ಕಂತಹ ಸಾಧ್ಯತೆ ಜಾಸ್ತಿ ಇದೆ. ಜಾಗ್ರತೆ ವಹಿಸಿ. ಮೃತ್ಯುಂಜಯನನ್ನು ಬಿಲ್ವಪತ್ರೆಯಿಂದ ಅರ್ಚನೆ ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಈ ದಿವಸ ಆಹಾರದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿ. ವಿಶೇಷವಾದಂತಹ ಪ್ರಯಾಣ ಬೇಡ. ಬೇಜವಾಬ್ದಾರಿಯಿಂದ ಆಗತಕ್ಕಂತಹ ಕೆಲವು ಕೆಲಸಗಳಿಂದ ಹಿನ್ನಡೆ ಇದೆ. ಜೊತೆಗೆ ಮಾನಸಿಕವಾದಂತಹ ಸಮಾಧಾನ ಕಡಿಮೆ. ಪ್ರೇಮಿಗಳಲ್ಲಿ ಪರಸ್ಪರ ಕಾದಾಟ. ಹೀಗೆ ಮಾನಸಿಕವಾದಂತಹ ಸ್ಥೈರ್ಯವನ್ನು ಹೊಂದಿ ಕೆಲಸಗಳಲ್ಲಿ ಪ್ರವೃತ್ತರಾಗಬೇಕು ಅಂತಕ್ಕಂಥದ್ದು ಇಲ್ಲಿಯ ಸಲಹೆ ಆಗಿರುತ್ತೆ. ಮಾಡಿದಂತಹ ಎಲ್ಲ ಕೆಲಸಗಳು ಕೂಡ ಕೈಗೂಡದಲ್ಲೇ ಬೇಸರವಾಗುವಂತಹ ಸಾಧ್ಯತೆ. ಅಪಶಕುನಗಳು ಕೂಡ ನಿಮಗೆ ಈ ಸೂಚನೆಯನ್ನು ಕೊಡುತ್ತೆ ಅನ್ನುವಂಥದ್ದನ್ನು ಜ್ಞಾಪಿಸ್ಕೊಳ್ಬೇಕು. ಕುಲದೇವರಿಗೆ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸಿ ಶುಭವಾಗಿ.